Once more! Once more! Once more! ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ರೆ NB BEATZ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿಪ್ಪ ಅಂತಂದರೆ, ಆಗಲೇ ನೀವು ಪ್ರೀಮ್ ಮೇಲೆ ನೋಡ್ಕೊಂಬಂದ್ರಲ್ಲ, ಆ ರೀತಿ ಒಂದು ವಿಡಿಯೋನ ಕ್ರಿಯೇಟೆಡ್ ಮಾಡೋದೇ ಅಂತ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ ರೀತಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ಫಸ್ಟ್ ನೀವು ಅಲೈಟ್ ಮೆಷಿನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಹಂಗೆ ಓಪನ್ ಮಾಡ್ಕೋಬೇಕಾಗತ್ತೆ. ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ತಾ ಇರೋದು ಕೆಳಗಡೆ ಪ್ರಾಜೆಕ್ಟ್ಸ್ ಅಂತ ಆಪ್ಷನ್ ಎಲ್ಲ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರೋದಲ್ಲಿ ಒಂದು 2 ಪ್ರಾಜೆಕ್ಟ್ ಇರ್ತವೆ. ಈ ಒಂದು 2 ಪ್ರಾಜೆಕ್ಟ್ನ ನಾನೊಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಒಂದು ಬೀಟ್ ಮಾರ್ಕ್ ಪ್ರಾಜೆಕ್ಟ್, ಒಂದು shakeeffect ಪ್ರಾಜೆಕ್ಟ್. ಒಂದು 2 ಪ್ರಾಜೆಕ್ಟ್ನ ನಿಮ್ಮ ಒಂದು ಹೈಲೈಟ್ ಮೆಷನ್ಗೆ ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ. ಇಂಪೋರ್ಟ್ ಮಾಡ್ಕೊಂಡ್ಮೇಲೆ ಫಸ್ಟ್ ನೀವು ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಓಪನ್ ಮಾಡ್ಕೊಂಡ್ಮೇಲೆ ನೋಡ್ತಾ ಇರೋ ನಾನು ಈ ರೀತಿ ಒಂದಿಷ್ಟು ಟೆಕ್ಸ್ಟ್ಗಳನ್ನ ಬರೆದ್ಬಿಟ್ಟು ಆಲ್ರೆಡಿ ಕೊಟ್ಟಿರ್ತೀನಿ. ಒಂದು ಬೀಟ್ ಮಾರ್ಕನ್ನು ಹಾಕಿ ಈ ರೀತಿ ಒಂದು ಸಾಂಗನ್ನು ಹಾಕಿಬಿಟ್ಟು ಮ್ಯೂಸಿಕನ್ನು ಹಾಕಿ ನೀವು ಏನು ಮಾಡಬೇಕು ಅಂತಂದರೆ ಇಲ್ಲಿ ಫೋಟೋಸನ್ನು ಹಾಕೋಬೇಕಾಗುತ್ತೆ. ನಾನು ಯಾವ ರೀತಿಯಲ್ಲಿ ಟೆಕ್ಸ್ಟ್ಗಳನ್ನ ಬರೆದೀನಿ ಆ ರೀತಿಗೆ ನೀವು ಫೋಟೋಸ್ಗಳನ್ನ ಹಾಕೋಬೇಕಾಗತ್ತೆ. ಈ ಒಂದು ಫೋಟೋಸ್ಗಳು ನನ್ನ ಒಂದು ಹಾಲ್ ಮೆಟೀರಿಯಲ್ಸ್ ಲಿಂಕನ್ನು ನಾನು ಕೊಟ್ಟಿರ್ತೀನಿ ಕೆಳಗಡೆ. ಅಲ್ಲಿ ನೀವು ಜಾಯ್ನ್ ಆಗಿಬಿಟ್ಟು ಆ ಒಂದು ಫೋಟೋಸ್ಗಳನ್ನ ತಗೊಳ್ಬೇಕಾಗತ್ತೆ. ಹಾಗೆ ವಿಡಿಯೋದ್ದು ಕೂಡ ಅಲ್ಲೇ ಇರುತ್ತೆ, ಅಲ್ಲೇ ಆಲ್ ಮೆಟೀರಿಯಲ್ಸಲ್ಲೇ ವಿಡಿಯೋ ಇಟ್ಟಿರ್ತೀನಿ. ಸೊ ನೀವು ತೊಗೋಬೇಕಾಗತ್ತೆ. ಆ ಒಂದು ವಿಡಿಯೋ ಲಾಸ್ಟ್ ವಿಡಿಯೋ ನೋಡಿದ್ರಲ್ಲ, ಆ ಒಂದು ವಿಡಿಯೋನ ತೊಗೋಬೇಕಾಗತ್ತೆ. ನೀವು ಏನು ಮಾಡಬೇಕು ಅಂತಂದರೆ ಫ್ರೆಂಡ್ಸ್, ಇಲ್ಲಿ ಫಸ್ಟ್ ನಾವು ಆ ಒಂದು ಫೋಟೋಸ್ಗಳನ್ನ ತೊಗೊಂಡ್ಬಿಟ್ಟು ಫಸ್ಟ್ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೇಡೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು. ವೆಯ್ಟ್ ಮಾಡಿ. ಈ ರೀತಿಯಾಗಿ ಫೋಟೋಸ್ಗಳನ್ನ ಕೊಟ್ಟಿರ್ತೀನಲ್ಲ, ಫಸ್ಟ್ ಈ ಫೋಟೋನ ಹಾಕೋಬೇಕಾಗತ್ತೆ. ಹಾಕೊಂಡ್ಬಿಟ್ಟು ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಫಿಲ್ ಕಾಂಬಿನೇಷನ್ ಏರಿಯಾ ಕ್ಲಿಕ್ ಮಾಡ್ಕೊಂಡು ಮುಂದಿನ ಬೀಟ್ ಮಾರ್ಕ್ ಬಂದುಬಿಟ್ಟು ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಫುಲ್ಲಾಗಿ ಇಟ್ಕೋಬೇಕಾಗತ್ತೆ. ಫುಲ್ಲಾಗಿ ಇಟ್ಕೊಂಡ್ಬಿಟ್ಟು ಇದೇ ಬೀಟ್ ಮಾರ್ಕ್ ಮೇಲೆ ಇಟ್ಕೊಂಡ್ಬಿಟ್ಟು ಇಲ್ಲಿ ನೋಡ್ತಾ ಇರೋದು ಕೆಳಗಡೆ ಗರ್ಲ್ಸ್ ಆ್ಯಂಡ್ ಬಾಯ್ ಅಂತ ಇದೆಯಲ್ಲ, ಗರ್ಲ್ ಆ್ಯಂಡ್ ಬಾಯ್ ಅಂತ ಇದೆಯಲ್ಲ, ಇಲ್ಲಿ ಫೋಟೋ ಹಾಕೋಬೇಕಾಗತ್ತೆ, ಗರ್ಲ್ದು ಮತ್ತು ಬಾಯ್ದು. ನೆಕ್ಸ್ಟು ಇಲ್ಲಿ ನೋಡ್ತಾ ಇರೋದು ಬಾಯ್ ಅಂತ ಇದೆಯಲ್ಲ, ಇಲ್ಲಿ ಬಾಯ್ಸ್ ಅಷ್ಟೇ ಹಾಕೋಬೇಕಾಗತ್ತೆ, ಬಾಯ್ಸ್ದು. ನೀವೇನು ಮಾಡ್ಕೊಂತಂದ್ರೆ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೇಡೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡ್ತಾ ಇರೋದು ಈ ಒಂದು ಫೋಟೋನು ಕೂಡ ನಾನು ಆಲ್ ಮೆಟೀರಿಯಲ್ಸಲ್ಲಿ ಕೊಟ್ಟಿರ್ತೀನಿ. ಈ ಒಂದು ಫೋಟೋನ ಕ್ಲಿಕ್ ಮಾಡ್ಕೊಂಬಿಟ್ಟು ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಿಲ್ ಕಾಂಬಿನೇಷನ್ ಇರಕೊಂಡು ಮುಂದಿನ ಬೀಟ್ ಮಾರ್ಕ್ ಬಂದುಬಿಟ್ಟು ಈ ಒಂದು ಫೋಟೋನು ಕೂಡ ಕಟ್ ಮಾಡ್ಕೋಬೇಕಾಗತ್ತೆ. ಬೀಟ್ ಮಾರ್ಕ್ ಜಾಸ್ತಿ ಇರುತ್ತಲ್ಲ ಆ ಫೋಟೋನ ಇಲ್ಲಿ ಮೈ ಫೋಟೋ ಅಂದರೆ ನಿಮ್ಮದು ಹಾಕೋಬೇಕಾಗತ್ತೆ. ಅಂತಂದರೆ ನಾನು ನನ್ನ ಒಂದು ಫೋಟೋನ ಹಾಕ್ಕೊತೀನಿ. ಮತ್ತು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೇಡೆ ಕ್ಲಿಕ್ ಮಾಡಿಕೊಂಡು ನಾನು ಈ ಒಂದು ಫೋಟೋನ ಹಾಕ್ಕೊತೀನಿ. ಈ ಒಂದು ಫೋಟೋನ ಹಾಕ್ಕೊಂಬಿಟ್ಟು ಮೇಲ್ಗಡೆಗೆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಫಿಲ್ ಕಾಂಬಿನೇಷನ್ ಅಂತ ಹಾಕ್ಕೊಂಡ್ಬಿಟ್ಟು ಲಾಸ್ಟ್ ಬೀಟ್ ಆ ಒಂದು ಫೋಟೋನ ನೆಕ್ಸ್ಟ್ ಬೀಟ್ ಮಾರ್ಕ್ ಬಂದುಬಿಟ್ಟು ಫುಲ್ಲಾಗಿ ಇಟ್ಕೋಬೇಕಾಗತ್ತೆ. ಇಟ್ಕೊಂಡ್ಬಿಟ್ಟು ಮತ್ತೆ ಬ್ಯಾಕಾಗಿ ಮತ್ತೆ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೇಡೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಏನು ಮಾಡಬೇಕು ಅಂತಂದರೆ ಫ್ರೆಂಡ್ಸ್, ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ನಾನು ಗರ್ಲ್ ಫೋಟೋ ಇದೆ, ಅಲ್ಲಿ ಗರ್ಲ್ ಫೋಟೋಕ್ಕೆ ಈ ಒಂದು ಫೋಟೋನ ತೊಗೊಂಡ್ಬಿಟ್ಟು ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಫಿಲ್ ಕಾಂಬಿನೇಷನ್ ಹಾಕ್ಕೊಂಡು ಮುಂದಿನ ಬೀಟ್ ಮಾರ್ಕ್ ಬಂದುಬಿಟ್ಟು ಫೋಟೋನ ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಬಿಟ್ಟು ಮತ್ತೆ ಬೇಕಾಗಿ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೇಡೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡ್ತಾ ಇರೋದು ನಾನು ಈ ಒಂದು ವಿಡಿಯೋನ ತೊಗೊತೀನಿ. ಈ ಒಂದು ವಿಡಿಯೋನ ತೊಗೊಂಬಿಟ್ಟು ಮೇಲ್ಗಡೆಗೆ ಆ ಒಂದು ವಿಡಿಯೋನ ಕ್ಲಿಕ್ ಮಾಡ್ಕೊಂಬಿಟ್ಟು ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಫಿಲ್ ಕಾಂಬಿನೇಷನ್ ಹಾಕ್ಕೊಂಡು ಸ್ವಲ್ಪ ಈ ಒಂದು ವಿಡಿಯೋನ ಮೂವ್ ಮತ್ತು ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಝೂಮ್ ಮಾಡ್ಕೊತೀನಿ. ಝೂಮ್ ಮಾಡಿಕೊಂಡು ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ನೋಡ್ತಾ ಇರೋದು ಮುಂದಿನ ಬೀಟ್ ಮಾರ್ಕ್ ಬಂದುಬಿಟ್ಟು ಈ ಒಂದು ವಿಡಿಯೋನ ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡ್ಕೊಂಬಿಟ್ಟು ನಾವು ಬ್ಯಾಕ್ ಆಗಬೇಕಾಗತ್ತೆ. ಬ್ಯಾಕ್ ಆಗಿಬಿಟ್ಟು ಕೆಳಗಡೆಗೆ shakeeffect ಪ್ರಾಜೆಕ್ಟ್ ಇದೆಲ್ಲ, ಆ ಪ್ರಾಜೆಕ್ಟ್ನ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಫೋಟೋಸ್ಗಳು ಇರ್ತವೆ. ಆಲ್ರೆಡಿ ಫೋಟೋಸ್ಗಳದ್ದು ಎಫೆಕ್ಟ್ ಕೊಟ್ಟಿರ್ತೀನಿ. ಅಲ್ಲಿ ನೀವೇನು ಮಾಡ್ಬೇಕು ಅಂತಂದರೆ ಫಸ್ಟ್ನೇ ಫೋಟೋನ ಕ್ಲಿಕ್ ಮಾಡ್ಕೊಂಬಿಟ್ಟು ಕೆಳಗಡೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಕಾಪಿ ಎಫೆಕ್ಟ್ಸನ್ನು ಕ್ಲಿಕ್ ಮಾಡ್ಕೊಂಡು ಬ್ಯಾಕ್ ಆಗಬೇಕಾಗುತ್ತೆ. ಬ್ಯಾಕ್ ಆಗಿಬಿಟ್ಟು ನಾವು ಎಡಿಟಿಂಗ್ ಮಾಡ್ತಿದ್ರೆ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡಿಕೊಂಡು ಫಸ್ಟ್ನೇ ಫೋಟೋಕ್ಕೆ ಫಸ್ಟ್ನೇದು shakeeffect ಹಾಕೋಬೇಕಾಗತ್ತೆ. ಹಾಗೆ ಸೆಕೆಂಡ್ ಫೋಟೋದು ಅದೇ shakeeffect ಇರುತ್ತೆ, ಹಾಕೋಬೇಕಾಗತ್ತೆ. ಹಾಕೊಂಡ್ಬಿಟ್ಟು ಇಲ್ಲಿ ನಮ್ಮ ಒಂದು ಫೋಟೋ ಬರ್ತಲ್ಲ, ಈ ಒಂದು ಫೋಟೋಕ್ಕೆ ಬೇರೆ ಒಂದು ಎಫೆಕ್ಟನ್ನು ಹಾಕೋಬೇಕಾಗತ್ತೆ. ಬ್ಯಾಕ್ ಆಗಿಬಿಟ್ಟು ನಾವು ಮತ್ತೆ shakeeffect ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಬಿಟ್ಟು ಇಲ್ಲಿ ನೋಡ್ತಾ ಇರೋದು ನಮ್ಮ ಒಂದು 3rd ಫೋಟೋ ನಮ್ಮದಿರುತ್ತೆ. ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಕೆಳಗಡೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಕಾಪಿ ಎಫೆಕ್ಟ್ಸನ್ನು ಕ್ಲಿಕ್ ಮಾಡ್ಕೊಂಡು ಬ್ಯಾಕ್ ಆಗಬೇಕಾಗತ್ತೆ.
ಬ್ಯಾಕ್ ಆಗಿಬಿಟ್ಟು ನಾವು ಎಡಿಟಿಂಗ್ ಮಾಡ್ತಾಯಿದ್ದಲ್ಲ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಬಿಟ್ಟು ಇಲ್ಲಿ ನೋಡ್ತಾ ಇರೋದು ನಮ್ಮ ಒಂದು ಫೋಟೋಕ್ಕೆ ಎಫೆಕ್ಟನ್ನು ಹಾಕೋಬೇಕಾಗುತ್ತೆ. ಒಂದು ಫೋಟೋನ ಕ್ಲಿಕ್ ಮಾಡ್ಕೊಂಬಿಟ್ಟು ಕೆಳಗಡೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಪೇಸ್ಟ್ ಎಫೆಕ್ಟ್ನ ಕ್ಲಿಕ್ ಮಾಡ್ಕೊಂಡು ಬ್ಯಾಕ್ ಆಗಬೇಕಾಗತ್ತೆ. ಬ್ಯಾಕ್ ಆಗಿಬಿಟ್ಟು ನಾವು 4th ಫೋಟೋ ಏನಿರುತ್ತಲ್ಲ ಈ ಒಂದು ಫೋಟೋನ ಕ್ಲಿಕ್ ಮಾಡ್ಕೊಂಬಿಟ್ಟು ಕೆಳಗಡೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಕಾಪಿ ಎಫೆಕ್ಟ್ಸನ್ನು ಕ್ಲಿಕ್ ಮಾಡ್ಕೊಂಡು ಬ್ಯಾಕ್ ಆಗಬೇಕಾಗತ್ತೆ. ಬ್ಯಾಕ್ ಆಗಿಬಿಟ್ಟು ನಾವು ಎಡಿಟಿಂಗ್ ಮಾಡ್ತಿದ್ರೆ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡು 4th ಫೋಟೋ ಗರ್ಲ್ ಫೋಟೋಕ್ಕೆ ಒಂದು ಎಫೆಕ್ಟನ್ನು ಹಾಕೋಬೇಕಾಗತ್ತೆ. ಫೋಟೋನ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಪೇಸ್ಟ್ ಎಫೆಕ್ಟ್ನ ಕ್ಲಿಕ್ ಮಾಡ್ಕೊಂಡ್ರೆ ಆ ಒಂದು ಎಫೆಕ್ಟ್ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ. ಈ ಒಂದು ವಿಡಿಯೋ ಇಲ್ಲಿಗೆ ಎಡಿಟಿಂಗ್ ಮಾಡ್ಕೊಳ್ಳೋದು ಮುಕ್ತಾಯ ಆಗುತ್ತೆ. ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅಲ್ಕೊಳ್ಳಿ. ಮೇಲ್ಗಡೆ ಎಕ್ಸ್ಪೋರ್ಟ್ ಮಾಡ್ಕೊಂಡು ಆಪ್ಷನ್ ಇರುತ್ತೆ, ಕ್ಲಿಕ್ ಮಾಡ್ಕೊಂಬಿಟ್ಟು ನನ್ನ ಒಂದು ವಿಡಿಯೋ ಕ್ವಾಲಿಟಿ 1080p ಆಗಿದೆ. ಈ ಒಂದು ವಿಡಿಯೋ ಕ್ವಾಲಿಟಿ ನಾನು ಎಕ್ಸ್ಪೋರ್ಟ್ ಮಾಡ್ಕೊತೀನಿ. ಈ ಒಂದು ವಿಡಿಯೋ ಕ್ವಾಲಿಟಿ ಎಕ್ಸ್ಪೋರ್ಟ್ ಆಗಲಿಲ್ಲ ಅಂತಂದರೆ 720 ಇಟ್ಕೊಂಡ್ಬಿಟ್ಟು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.